ಬೆಂಗಳೂರಿನಲ್ಲಿ ಅಗ್ನಿ ದುರಂತಕ್ಕೆ ಇಬ್ಬರು ಸಜೀವ ದಹನವಾಗಿದ್ದಾರೆ. ನಗರಪೇಟೆಯ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಗೆ ಬೆಂಕಿ ತಗುಲಿದೆ, ದಗದಗನೆ ಹೊತ್ತಿ ಉರಿದಿದೆ. ಮದನ್ ಹಾಗೆ ಸುರೇಶ್ ಇದರಲ್ಲಿ ಸಜೀವ ದಹನವಾಗಿದ್ದಾರೆ. ಇಬ್ಬರ ಮೃತದೇಹವನ್ನ ಕೂಡ ಇದೀಗ ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಮನೆಯೊಳಗೆ ಸಿಲುಕಿರುವಂತಹ ಮದನ್ ಪತ್ನಿ ಹಾಗೆ ಇಬ್ಬರು ಮಕ್ಕಳು ಸಂಗೀತ, ಮಕ್ಕಳಾದ ಮಿತೇಶ್ ಹಾಗೆ ವಿಹಾನ್ ಪತ್ತೆಗೆ ಇದೀಗ ಶೋಧ ನಡೆಯುತ್ತಾ ಇದೆ. ಪತ್ನಿ ಹಾಗೆ ಇಬ್ಬರು ಮಕ್ಕಳಿದ್ದಾರೆ. ಮುಗಿಲೆತ್ತರಕ್ಕೆ ಅಗ್ನಿ ಆವರಿಸಿಕೊಂಡಿದೆ, ದಟ್ಟ ಹೊಗೆ ಆವರಿಸಿಕೊಳ್ಳುತ್ತೆ. ನಗರಪೇಟೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಇದೀಗ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಘಟನೆ ನಡೆದಿರುವಂತಹ ಸ್ಥಳದ ಆ ಕ್ಷಣದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ಮಟ್ಟಿಗೆ ಬೆಂಕಿ ಹೊತ್ತಿ ಉರಿತಾ ಇದೆ ನೋಡಿ. ಇದೀಗ ಅಗ್ನಿ ದುರಂತ ಸ್ಥಳಕ್ಕೆ ಸಚಿವ ಜಮೀರ್ ಅಹಮದ್ ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ನಗರಪೇಟೆಯಲ್ಲಿ ಜಮೀರ್ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಸಚಿವ ಜಮೀರ್ಗೆ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗೆ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರವನ್ನ ಕೂಡ ಜಮೀರ್ ಘೋಷಣೆ ಮಾಡಿದ್ದಾರೆ. ಮದನ್ ಹಾಗೆ ಸುರೇಶ್ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರವನ್ನ ಘೋಷಿಸಿದ್ದಾರೆ. ಇದು ವೈಯಕ್ತಿಕ ಪರಿಹಾರ ಜಮೀರ್ ಅವರು ಘೋಷಣೆ ಮಾಡಿರೋದು. ರಾತ್ರಿ ಮಧ್ಯರಾತ್ರಿ 3 ಗಂಟೆಗೆ ಆ ಶಾರ್ಟ್ ಸರ್ಕ್ಯೂಟ್ ಅಂತ ಗೊತ್ತಿಲ್ಲ, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಿಲ್ಲ. ಇನ್ನೂ ಐಡೆಂಟಿಫೈ ಆಗಿಲ್ಲ ಯಾವುದಿಂದ ಈ ಅನಾಹುತ ಆಗಿದೆ ಅಂತ ಹೇಳ್ಬಿಟ್ಟು. ಇವತ್ತು ಇಬ್ಬರು ಅದಲ್ಲಿ ಸತ್ತಿದ್ದಾರೆ. ಅದಲ್ಲಿ ಮದನು ಮತ್ತು ಸುರೇಶ್. ಆಮೇಲೆ 2 ರೂಮಲ್ಲೇ ಜಾಸ್ತಿ ಅನಾಹುತ ಆಗಿರೋದಲ್ಲಿ, ಸುರೇಶ್ ಮನೆಯಲ್ಲಿ ಮತ್ತು ಮದನ್ ಮನೆಯಲ್ಲಿ. ಸುರೇಶ್ ಒಬ್ಬನೇ ಆ ಮನೆಯಲ್ಲಿ ಸುರೇಶ್ ಒಬ್ಬರೇ ಇದ್ದಿದ್ದು, ಅವರು ನಿಧನ ಹೊಂದಿದ್ದಾರೆ. ಮದನ್ ಇರೋರನ್ನ 3 ಜನ ಮಕ್ಕಳಿದ್ರು. ಇನ್ನು ಅವ್ರು ಏನಂತಾರೆ ಗೊತ್ತಾಗ್ತಾ ಇಲ್ಲ, ಇನ್ನೂ ಗೊತ್ತಾಗ್ತಾ ಇಲ್ಲ. ಅದು ರೂಮಲ್ಲಿದ್ದಾರೆ. ಆ್ಯಕ್ಚುಲಿ ಭಾಳ ಜನ ಸ್ನೇಹಿತರು ಅಲ್ಲಿ ಹೇಳ್ತಾಯಿದ್ರು, ಅವರು ಭಾಳ ಬಡವರಿದ್ದರು. ಅವರು ದಯಮಾಡಿ ಅವ್ರಿಗೆ ಸರ್ಕಾರ ವತಿಯಿಂದ ಈಗ ಅವ್ರಿಗಂತೂ ನಾವು ತರಕ್ಕೆ ಸಾಧ್ಯ ಆಗಲ್ಲ. ಈಗ ಘಟನೆ ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಆ ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು, ಮಾನ್ಯ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರಲ್ಲೋ ಗೊತ್ತಿಲ್ಲ, ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ. ಆ ಕುಟುಂಬಕ್ಕೆ, ಯಾರು ಮದನ್ ಕುಟುಂಬ ಭಾಳ ಬಡತನ ಅಂತ ಇಲ್ಲಿ ಲೋಕಲ್ ಅವ್ರು ಹೇಳ್ತಾಯಿದ್ರು. ಅವರು ಮತ್ತು ಸುರೇಶು ಅಷ್ಟೇ, ಅವನು ಭಾಳ ಬಡತನ ಅಂತ. ಆ ಥರ ನೋಡಿಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು 5-5 ಲಕ್ಷ ಕೊಡಬೇಕಂತ ನಾನು ತೀರ್ಮಾನ ಮಾಡಿದೆ.